ಕೇಂದ್ರ ಸರ್ಕಾರದ ವಿರುದ್ಧ ದುಷ್ಟ ಭ್ರಷ್ಟ ಬಿಜೆಪಿ ನಾಯಕರ ವಿರುದ್ಧ ತಕ್ಷಣ ಬೀದಿಗಿಳಿಯುವ ಮಮತಾ ದೀದಿ. ಜನರೊಂದಿಗೆ ಜನರಾಗಿ ಬೆರೆತು ಹೋಗುವ ಪರಿ ಅನನ್ಯ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಅದಕ್ಕಿಂತಲೂ ಮುಖ್ಯವಾಗಿ ಮಮತಾ ಬ್ಯಾನರ್ಜಿಯೇ ಮುಂಚೂಣಿಗೆ ತಂದಿರುವ ಮಹಿಳೆಯರಾದ ಮಹುವಾ ಮೊಯ್ತ್ರಾ ಮತ್ತು ಸಯೋನಿ ಘೋಷ್ ಎಂಬ ಗಟ್ಟಿ ವ್ಯಕ್ತಿತ್ವಗಳು ಅವರು ಈ ಚುನಾವಣೆಯಲ್ಲಿ ನಿರ್ವಹಿಸಿದ ಪಾತ್ರ ಅಮೋಘ ಅನ್ನೋ ಮಾತು ಕೇಳಿ ಬಂದಿದೆ. ಈ ಬಾರಿಯ ಪಶ್ಚಿಮ ಬಂಗಾಳ ಚುನಾವಣೆಯಲ್ಲಿ ಎಸ್ಐಆರ್ ಹೆಚ್ಚು ಸದ್ದು ಮಾಡಿತು. ಅಂತಿಮ ಮತದಾರರ ಪಟ್ಟಿಯಿಂದ ಅಧಿಕೃತವಾಗಿಯೇ 63 ಲಕ್ಷ ಮತದಾರರ ಹೆಸರುಗಳನ್ನ ತೆಗೆದುಹಾಕಲಾಯಿತು. ಅದರಲ್ಲೂ ಅತಿ ಹೆಚ್ಚು ಮುಸ್ಲಿಂ ಮತದಾರರು ಇರುವ ಪ್ರದೇಶಗಳಲ್ಲಿ ಮುಸ್ಲಿಮರು ಮತದಾನದಿಂದ ಹೊರಗುಳಿಯುವಂತೆ ನೋಡಿಕೊಳ್ಳಲಾಯಿತು ಅನ್ನೋ ಟೀಕೆ ವ್ಯಕ್ತವಾಗಿದೆ. ಕೇಂದ್ರದ ಅಧಿಕಾರ, ಹಣಬಲ ಮತ್ತು ಧಾರ್ಮಿಕ ಧ್ರುವೀಕರಣವೆಂಬ ಅಸ್ತ್ರಗಳನ್ನು ಯಥೇಚ್ಛವಾಗಿ ಬಳಸ್ತಾ ಇರುವ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಈ ಬಾರಿ ಪಶ್ಚಿಮ ಬಂಗಾಳವನ್ನ ಗೆಲ್ಲಲೇಬೇಕೆಂಬ ಹಠಕ್ಕೆ ಬಿದ್ದಿದ್ದಾರೆ. ಅದರಲ್ಲೂ ಬಂಗಾಳದ ದುರ್ಗೆಯಂತಿರುವ ಮಮತಾ ಬ್ಯಾನರ್ಜಿ ಅವರನ್ನ ಸೋಲಿಸಿ ಅವರ ರಾಜಕೀಯ ಬದುಕನ್ನ ಕೊನೆಗೊಳಿಸಬೇಕೆಂಬ ತೀರ್ಮಾನಕ್ಕೆ ಬಂದಿದ್ದಾರೆ. ಅದಕ್ಕಾಗಿ ಪಶ್ಚಿಮ ಬಂಗಾಳವನ್ನ ಕದನ ಕಣವನ್ನಾಗಿಸಿದ್ದಾರೆ. ಅದು ಏಪ್ರಿಲ್ 28ರಂದು ನಡೆದ ಅಂತಿಮ ಹಂತದ ಮತದಾನದ ವೇಳೆಯೂ ಸದ್ದು ಮಾಡ್ತು ಅನ್ನೋದು ರಾಜಕೀಯ ವಿಶ್ಲೇಷಕರ ಮಾತು. ಮತಗಟ್ಟೆಯೊಂದರ ಬಳಿ ಬಂದ ಬಿಜೆಪಿ ಅಭ್ಯರ್ಥಿ ಸುವೇಂದು ಅಧಿಕಾರಿಯನ್ನ ಟಿಎಂಸಿ ಕಾರ್ಯಕರ್ತರು ಸುತ್ತುವರೆದು ಜೈ ಬಂಗಾಳ ಘೋಷಣೆ ಕೂಗಿದ್ರು. ಚುನಾವಣಾ ಸಮಯದಲ್ಲಿ ಇಂತಹ ಘಟನೆಗಳು ಸರ್ವೇ ಸಾಮಾನ್ಯ. ಆದರೆ ಪಶ್ಚಿಮ ಬಂಗಾಳದ ಪರಿಸ್ಥಿತಿ ಬೇರೆ. ಸಣ್ಣ ಗಲಾಟೆ ವಿಕೋಪಕ್ಕೆ ತಿರುಗತ್ತೆ, ಹಿಂಸೆ ರಕ್ತಪಾತಕ್ಕೆ ದಾರಿ ಮಾಡಿಕೊಡತ್ತೆ. ಅದನ್ನ ಕಾಯುತ್ತಿದ್ದವರಂತೆ ಸುವೇಂದು ಅಧಿಕಾರಿ ಆ ತಕ್ಷಣವೇ ಗೃಹ ಸಚಿವ ಅಮಿತ್ ಶಾಗೆ ಫೋನ್ ಹಾಯಿಸಿದ್ರು. ಮತಗಟ್ಟೆ ಬಳಿ ನನ್ನ ಮೇಲೆ ಗೂಂಡಾಗಳು ದಾಳಿ ಮಾಡಿದ್ರು. ಅವರು ಮತದಾರರಲ್ಲ, ಮಮತಾ ಬ್ಯಾನರ್ಜಿ ಗೂಂಡಾಗಳು, ಅವರೆಲ್ಲರೂ ಹೊರಗಿನವರು ಅಂತ ಕೂಗಾಡಿದ್ರು. ಅಂತಹ ಒಂದು ದೂರಿಗಾಗಿಯೇ ಕಾಯ್ತಾ ಇದ್ದ ಗೃಹ ಸಚಿವರು ಆ ತಕ್ಷಣವೇ ದೇಶದ ಪೊಲೀಸ್ ವ್ಯವಸ್ಥೆ, ಎನ್ಐಎ, ಸೇನಾ ತುಕಡಿ ನಿಯೋಜಿಸಿದ್ರು. ಅದಕ್ಕೆ ಕಾನೂನು ಸುವ್ಯವಸ್ಥೆ, ಭದ್ರತೆಯ ಕಾರಣ ಕೊಟ್ಟರು. ಈಗಾಗಲೇ ಎಸ್ಐಆರ್ನಿಂದ ಹೈರಾಣಾಗಿದ್ದ ಮತದಾರರಿಗೆ ಶಾಂತಿಯುತವಾಗಿ ಮತ ಚಲಾಯಿಸಲು ಆಗದಂತೆ ನೋಡಿಕೊಂಡರು ಅನ್ನುವಂತಹ ಟೀಕೆ ಟಿಪ್ಪಣಿ ವ್ಯಕ್ತವಾಗಿದೆ. ಇಷ್ಟಾದರೂ ಪಶ್ಚಿಮ ಬಂಗಾಳದಲ್ಲಿ 91.66% ಮತದಾನವಾಗಿ ದಾಖಲೆಯಾಗಿದೆ. ತೃಣಮೂಲ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲಿದೆ ಎಂದು ಚುನಾವಣೋತ್ತರ ಸಮೀಕ್ಷೆಗಳು ಕೂಡ ಹೇಳ್ತಾ ಇದೆ. ಆದರೆ ಜನರ ನಡುವೆ ಆಡಳಿತ ವಿರೋಧಿ ಅಲೆ ಕೆಲಸ ಮಾಡ್ತಿದೆ ಎಂಬುದು ಸ್ವತಃ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿಗೂ ತಿಳಿದಿದೆ. ಇನ್ನು ಎಲ್ಲ ಊಹಾಪೋಹಗಳಿಗೆ ತೆರೆ ಎಳೆಯುವಂತೆ ಮೇ 4ಕ್ಕೆ ಚುನಾವಣೆಯ ಫಲಿತಾಂಶ ಕೂಡ ಹೊರಗಬರುತ್ತೆ. ಇಂತಹ ಸಂಕೀರ್ಣ ಸ್ಥಿತಿಯ ನಡುವೆ ಒಂದು ವಿಷಯವನ್ನ ಭಾರತೀಯ ರಾಜಕಾರಣ ಗಮನಿಸಲೇಬೇಕು. ಹೌದು, ಮಮತಾ ಬ್ಯಾನರ್ಜಿಯವರ ಟಿಎಂಸಿ ಅಧಿಕಾರ ಉಳಿಸಿಕೊಳ್ಳೋದಕ್ಕೆ ನಡೆಸ್ತಾ ಇರುವ ಹೋರಾಟ ದೇಶದ ಗಮನ ಸೆಳೆದಿದೆ. ಏಕಾಂಗಿ ಮಹಿಳೆಯಾಗಿ ಕೇಂದ್ರ ಸರ್ಕಾರದ ಅಡೆತಡೆಗಳನ್ನು ಎದುರಿಸ್ತಾ ಇರುವ ರೀತಿ ವಿಶಿಷ್ಟವಾಗಿದೆ. ಆಕೆಯ ಸಿಡಿಲಬ್ಬರದ ಮಾತುಗಳಿಗೆ ಬಿಜೆಪಿ ನಾಯಕರ ಬಳಿ ಉತ್ತರವೇ ಇಲ್ಲದಾಗಿದೆ. ಬಂಗಾಳಿ ಜನ, ನೆಲ, ಭಾಷೆ, ಸಂಸ್ಕೃತಿ ಮತ್ತು ಸ್ವಾಭಿಮಾನದ ಪ್ರಶ್ನೆಯನ್ನ ಚುನಾವಣೆಯ ಮಹತ್ವದ ವಿಷಯವನ್ನಾಗಿಸಿದ್ದು ವಿಶೇಷ. ಅವರ ಜಾತ್ಯತೀತ ನಿಲುವು, ಬಹುತ್ವ ಭಾರತದ ಬದ್ಧತೆ ಪ್ರಶಂಸೆಗೆ ಪಾತ್ರವಾಗಿದೆ. ಮತ್ತೊಂದು ಮುಖ್ಯ ಸಂಗತಿ, ಕೇಂದ್ರ ಸರ್ಕಾರದ ವಿರುದ್ಧ ದುಷ್ಟ ಭ್ರಷ್ಟ ಬಿಜೆಪಿ ನಾಯಕರ ವಿರುದ್ಧ ತಕ್ಷಣ ಬೀದಿಗಿಳಿಯೋ ಮಮತಾ ಬ್ಯಾನರ್ಜಿ. ಜನರೊಂದಿಗೆ ಜನರಾಗಿ ಬೆರೆತು ಹೋಗಿರುವ ಪರಿ ಅನನ್ಯ ಅನ್ನೋ ಮಾತುಗಳು ಮತದಾರರಿಂದಲೇ ಕೇಳಿಬರ್ತಾ ಇದೆ. ಇದಕ್ಕಿಂತಲೂ ಮುಖ್ಯವಾಗಿ ಮಮತಾ ಬ್ಯಾನರ್ಜಿ ಮುಂಚೂಣಿಗೆ ತಂದಿರುವ ಮಹಿಳೆಯರಾದ ಮಹುವಾ ಮೊಯ್ತ್ರಾ ಮತ್ತು ಸಯೋನಿ ಘೋಷ್ ಎಂಬ ಗಟ್ಟಿ ವ್ಯಕ್ತಿತ್ವಗಳು ಈ ಚುನಾವಣೆಯಲ್ಲಿ ನಿರ್ವಹಿಸಿದ ಪಾತ್ರ ಅಮೋಘ. ಭಾರತೀಯ ಪುರುಷ ಪ್ರಧಾನ ರಾಜಕೀಯ ವ್ಯವಸ್ಥೆ ಮಹಿಳೆಯರನ್ನ ಎಲ್ಲಿ ಇಟ್ಟಿದೆ ಎಂದು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಮಹುವಾ ಮೊಯ್ತ್ರಾ ಮತ್ತು ಸಯೋನಿ ಘೋಷ್ ಇವರನ್ನ ಕೆಲವರು ಇಷ್ಟಪಡಬಹುದು, ಇಷ್ಟಪಡದೆಯೂ ಇರಬಹುದು, ದ್ವೇಷಿಸಬಹುದು, ದ್ವೇಷಿಸದೆಯೂ ಇರಬಹುದು. ಸೋಷಿಯಲ್ ಮೀಡಿಯಾಗಳಲ್ಲಿ ಟ್ರೋಲ್ ಅನ್ನೋ ಅಸ್ತ್ರ ಪ್ರಯೋಗಿಸಿ ಮನಬಂದಂತೆ ಇವರನ್ನ ಚಿತ್ರಿಸಲೂಬಹುದು, ಚಾರಿತ್ರ ವಧೆ ಮಾಡಬಹುದು. ಆದರೆ ಇವರನ್ನ ನಿರ್ಲಕ್ಷಿಸುವುದಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಇದು ಕೇವಲ ರಾಜಕೀಯ ಅಧಿಕಾರದ ಪ್ರಶ್ನೆಯಲ್ಲ, ಅದಕ್ಕಿಂತಲೂ ಆಳವಾದ ವಿಚಾರ. ಅಧಿಕಾರಸ್ಥರನ್ನ ಎದುರಿಸಿ ನಿಲ್ಲುವ, ಅಂಜಿಕೆ ಇಲ್ಲದೆ ಪ್ರಶ್ನಿಸುವ, ತಮಗೆ ಅನ್ನಿಸಿದ್ದನ್ನ ನೇರವಾಗಿ ಪ್ರತಿಪಾದಿಸುವ ಈ ಛಲಗಾತಿಯರು ಇದ್ದಕ್ಕಿದ್ದಂತೆ ಎದ್ದು ನಿಂತವರಲ್ಲ. ಅವರ ಬುದ್ಧಿವಂತಿಕೆ, ದಿಟ್ಟತನ, ಆತ್ಮಸ್ಥೈರ್ಯ ಸಾಮಾನ್ಯವಾದದ್ದಲ್ಲ.
ಇಂತಹ ವ್ಯಕ್ತಿತ್ವಗಳು ಸಾರ್ವಜನಿಕ ಚರ್ಚೆಯ ನಿಲುವು ಧೋರಣೆಯನ್ನ ಬದಲಿಸಿಬಿಡುತ್ತೆ. ಸದ್ಯ ಪಶ್ಚಿಮ ಬಂಗಾಳದಲ್ಲಿ ಸತತವಾಗಿ 3 ಸಲ ಗೆದ್ದು 4ನೇ ಬಾರಿಗೆ ಗೆಲ್ಲಲು ತೃಣಮೂಲ ಕಾಂಗ್ರೆಸ್ ತವಕಿಸ್ತಾ ಇದೆ. ಗೆಲುವು ಅಥವಾ ಸೋಲು ರಾಜಕೀಯ ಚಕ್ರದ ಭಾಗವಾಗಿ ಬರಬಹುದು ಮತ್ತು ಹೋಗಬಹುದು. ಆದರೆ ಈ 3 ಮಹಿಳೆಯರು ಯಾವುದೇ ಮೀಸಲಾತಿಗಾಗಿ ಕಾಯದೆ ಭಾರತೀಯ ರಾಜಕಾರಣದಲ್ಲಿ ತಮ್ಮದೇ ಆದ ಸ್ಥಾನವನ್ನ ಈಗಾಗಲೇ ನಿರ್ಮಿಸಿಕೊಂಡಿದ್ದಾರೆ. ಕೇವಲ ಮನೋಬಲ, ಗಟ್ಟಿ ಧ್ವನಿಯ ಮೂಲಕ ಮಹಿಳೆ ರಾಜಕೀಯದ ಕೇಂದ್ರಕ್ಕೆ ತಲುಪಬಹುದು ಮತ್ತು ಪ್ರಭಾವ ಬೀರಬಹುದು ಎಂಬುದನ್ನ ಸಾಬೀತುಪಡಿಸಿದ್ದಾರೆ. ಆದರೆ ಪಶ್ಚಿಮ ಬಂಗಾಳದ ವಿಚಾರದಲ್ಲಿ ಸರಳತೆಯನ್ನ ಮೈಗೂಡಿಸಿಕೊಂಡ ಮಮತಾ ಬ್ಯಾನರ್ಜಿ ಅನ್ನೋ ಹೆಣ್ಣು ಮಗಳು 3 ಬಾರಿ ಮುಖ್ಯಮಂತ್ರಿಯಾದರೂ ಪಶ್ಚಿಮ ಬಂಗಾಳದ ಮಹಿಳೆಯರ ಬದುಕು ಬದಲಾಗದೇ ಇರುವುದು ಸೋಜಿಗದ ಸಂಗತಿ.